ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ವ್ಲಾಗ್. ಇವತ್ತು ಭುವನಿದು ಮೆಹಂದಿ ಫಂಕ್ಷನ್ ಇತ್ತು. ನೆನ್ನೆ ನಾನು ಅವಳ ಮನೆಯಲ್ಲೇ ಉಳ್ಕೊಂಡಿದ್ದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತಂತ. ಬೆಳಗ್ಗೆ ಎದ್ದು ನಾನು ಕೃತಿಕ ಫ್ರೆಶ್ ಅಪ್ ಆಗಿ ಸುಹಾಸ್ನ ರೈಲ್ವೆ ಸ್ಟೇಷನಿಂದ ಪಿಕ್ ಮಾಡಿಕೊಂಡು ಭವಾನಿ ಬುಕ್ ಸ್ಟೋರಿಂದ ಗಿಫ್ಟ್ ರ್ಯಾಪರ್ ತೊಗೊಂಡ್ಬಂದ್ವಿ. ನಾವಿವತ್ತು ಗೇಮ್ಸ್ ಅರೇಂಜ್ ಮಾಡ್ತಿದ್ವಿ, ಅದಕ್ಕೆ ಗಿಫ್ಟ್ಸ್ ಕೊಡೋಕೆ ರ್ಯಾಪರ್ ಬೇಕಾಗಿತ್ತು. ಸುಹಾಸ್ ನಾನು ಫಾಸ್ಟ್ ಲರ್ನರ್ ಅಂತ ಬೆಳಗ್ಗೆನೇ ಬಂದು ಪ್ರಾಕ್ಟೀಸ್ ಮಾಡಿದೆ ಡ್ಯಾನ್ಸ್ನ. ನಮ್ಮದು ಸಹ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ. ಭುವನಿ ಮನೆಯಲ್ಲೇ ತಿಂಡಿ ತಿನ್ಕೊಂಡು ನಾನು ನಮ್ಮನೆಗೆ ಹೋಗಿ ಸ್ವಲ್ಪ ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡೋದಿತ್ತು, ಅದೆಲ್ಲ ಶೂಟ್ ಮಾಡಿಕೊಂಡು ರೆಡಿಯಾಗಿ ಮಧ್ಯಾಹ್ನ 2 ಗಂಟೆ ಹಂಗೆ ಭುವನಿ ಮನೆಗೆ ಬಂದೆ. ಅರ್ಚನಾ ಕೂಡ ಅಷ್ಟರಲ್ಲಿ ಬಂದಿದ್ಲು. ಫಸ್ಟ್ ನಾವು ಊಟ ಮಾಡ್ಕೊಂಡ್ವಿ, ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತಂತ. ಆಮೇಲಿಂದ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಭುವನಿದು ಸೋಲೋ ಡ್ಯಾನ್ಸ್ ಇತ್ತು, ಅವಳದಾದ್ಮೇಲೆ ನಮ್ಮ ಕೃತಿಕಾ ಸುಹಾಸ್ದು ಕಪಲ್ ಡ್ಯಾನ್ಸ್ ಇತ್ತು. ದೆನ್ ನಾವು ಗರ್ಲ್ಸ್ ಸಪ್ರೇಟ್ ಪರ್ಫಾರ್ಮೆನ್ಸ್ ಇತ್ತು, ಲೈಕ್ ಭುವನಿ ಜೊತೆ. ಬಂದವ್ರಿಗೆಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ, ಬೋರ್ ಆಗದೆ ಇರಲಿ ಗೆಸ್ಟ್ಗೆ ಅಂತ ನಾವು ಗೇಮ್ಸ್ ಅರೇಂಜ್ ಮಾಡಿದ್ವಿ. ಲೈಕ್ ಮೆಹಂದಿ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊಳ್ದೇ ಇರೋರು ಗೇಮ್ಸ್ ಆಡಲಿ ಅಂತ. ಫಸ್ಟ್ ಮ್ಯೂಸಿಕಲ್ ಚೇರ್ ಆಡಿಸಿದ್ವಿ, ಆಮೇಲೆ ಬ್ಯಾಲೆನ್ಸಿಂಗ್ ದ ಬಲೂನ್ ಆಡಿಸಿದ್ವಿ. ಅದ್ರಲ್ಲಿ ನಮ್ಮ ಕಿಡ್ಡಿ ವಿನ್ ಆದ್ಲು, ಅವಳಿಗೆ ಫಸ್ಟ್ ಪ್ರೈಸ್ ಸಿಕ್ತು. ಸಪ್ರೇಟ್ ಬಾಯ್ಸ್ ಗೇಮ್ ಇತ್ತು, ಅದ್ರಲ್ಲಿ ನಮ್ಮ ಸೋನು ವಿನ್ ಆದ. ನಾನು ಈ ಕಪ್ಸ್ ಅರೇಂಜ್ ಮಾಡೋ ಗೇಮಲ್ಲಿ ಫಸ್ಟ್ ರೌಂಡಲ್ಲಿ ವಿನ್ ಆದೆ, ಫೈನಲ್ ರೌಂಡಲ್ಲಿ ನಮ್ಮ ಕಿಡ್ಡಿ ವಿನ್ ಆದ್ಲು. ಅಷ್ಟರಲ್ಲಿ ಭುವನಿಗೆ ಅವರು ಆಲ್ಮೋಸ್ಟ್ ಮೆಹಂದಿ ಹಾಕಿದ್ರು, ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು. ಆಮೇಲೆ ಒಂದು 6:30 ಅನ್ನಂಗೆ ನಾವೆಲ್ಲರೂ ಮೆಹಂದಿ ಹಾಕ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರದು ಮೆಹಂದಿ ಹಾಕ್ಸಿ ಮುಗಿಯೋಷ್ಟರಲ್ಲಿ ಒಂದು 8:30 ಆಗಿತ್ತು. ಹಾಗೆ ಸುಮ್ಮನೆ ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಭುವನಿದು ನಾವು ಸಪ್ರೇಟಾಗಿ ಸಂಗೀತ ಅಂತ ಮಾಡಲಿಲ್ಲ, ಮೆಹಂದಿ ದಿನದಲ್ಲೇ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡಿದ್ವಿ ಸಂಗೀತ ಥರನೇ. ಒಂದು 9 ಗಂಟೆ ಹಂಗೆ ನಾನು ನಮ್ಮನೆಗೆ ಬಂದೆ. ದ್ಯಾಟ್ಸ್ ಇಟ್.